ಆ, ಹಾ ಶಶಿ ಸರ್. ಅವರೇ, ನೀವು ಸುಮಾರು ಎಷ್ಟು ತಿಂಗಳುಗಳಿಂದ ನಮ್ಮ ಯೂಟ್ಯೂಬ್ ಎಲ್ಲ ನೋಡ್ತಾ ಇದ್ದೀರಾ? ನಾನ್ ಈಗ ರೀಸೆಂಟ್ಲಿ ನೋಡ್ತಾ ಇದ್ದೇನೆ ಸರ್. 1.5 ಮಂತ್ ಇಂದ ನೋಡ್ತಾ ಇದ್ದೀನಿ. ಎಷ್ಟು ವಿಡಿಯೋಗಳು ನೋಡಿದ್ದೀರಾ? ಇದು ನಿಮ್ದು ಯೂಟ್ಯೂಬ್ ಅಲ್ಲೆಲ್ಲ ಬರುತ್ತಲ್ಲ ಸರ್, ಆತರ ಯಾವ್ದು ಬರುತ್ತೆ ನಾನು ಸಬ್ಸ್ಕ್ರೈಬ್ ಮಾಡಿದ್ದೇನೆ. ಯಾವ್ದು ಹೊಸದ್ ಬರುತ್ತೆ ಅದು ಎಲ್ಲ ಬರ್ತಾ ಇರುತ್ತೆ, ಅದನ್ನೆಲ್ಲ ಓಪನ್ ಮಾಡ್ತಾ ಇರ್ತೀನಿ. ಬೆಳಗ್ಗೆ ಕಿಚನ್ ಅಲ್ಲಿ ಇದ್ದಾಗಿನೇ ಓಪನ್ ಮಾಡಿ ನೋಡ್ತಾ ಇರ್ತೀನಿ ಸರ್. ಓಕೆ, ಅಂದ್ರೆ ಇದುವರೆಗೆ ಎಷ್ಟು ವಿಡಿಯೋ ನೋಡಿರ್ಬೋದು ಅಂದಾಜು? ಒಂದು 20 ನೋಡಿರ್ಬೋದು ಸರ್. ಓಕೆ. ಒಂದು 20 ವಿಡಿಯೋಗಳು ನೋಡಿದಾಗ ಹಾ. ಒಟ್ಟಾರೆ ನಿಮ್ಮ ಒಂದು ಅನಿಸಿಕೆ ಆ, ಏನ್ ಹೇಳ್ತೀರಾ ಬೇರೆಯವ್ರ ಯೂಟ್ಯೂಬ್ ಚಾನಲ್ ನೋಡಿದ್ರೆ? ಅದು ಎಕ್ಸ್ಪ್ಲೇನ್ ಮಾಡಕ್ಕೆ ಪದಗಳು ಕಡಿಮೆ ಆಗುತ್ತೆ ಅನ್ಸುತ್ತೆ ಸರ್. ಯಾಕಂದ್ರೆ ನಂದು ಓವರ್ ಆಲ್ ನಿಮ್ ವಿಡಿಯೋ ನೋಡಿದ್ಮೇಲೆ ಆಮೇಲೆ ಬುಕ್ಸ್ ತಗೊಂಡ್ ಬಂದಿದ್ದೀನಿ ಸರ್ ನಾನು. ಸಪ್ನಾ ಬುಕ್ಸ್ ಹೌಸಿಗೆ ಹೋಗಿ ಆ ಹ್ಮ್. ಬುಕ್ಸ್ ಓದ್ತಾ ಇರ್ತೀನಿ. ನೈಟ್ ಎಲ್ಲ ನನ್ ಪಕ್ಕದಲ್ಲೇ ಇರುತ್ತೆ, ನನ್ ಬೆಡ್ ಹ್ಮ್. ಮೇಲೆ. ಓಕೆ. ಪ್ರತಿಯೊಂದನ್ನು ನೋಡ್ತಾ ಇರ್ತೀನಿ, ಓದ್ತಾ ಇರ್ತೀನಿ. ಹಾಗಾಗಿ ನನ್ನ ಪರ್ಸನಾಲಿಟಿ ತುಂಬಾ ಲಾಟ್ ಆಫ್ ಚೇಂಜ್ ಆಗಿದೆ ಸರ್. ನಾನ್ ಮಾತಾಡೋದ್ರಾಗಿರ್ಬೋದು, ನನ್ ಕಾನ್ಫಿಡೆನ್ಸ್ ಜಾಸ್ತಿ ಬಿಲ್ಡ್ ಆಗಿದೆ ಸರ್ ಅದರಿಂದ. ಓಕೆ, ಈಗ ನನ್ನ ಪುಸ್ತಕದಲ್ಲಿ ಫಸ್ಟ್ ಜಾಸ್ತಿ ಯಾವುದು ಅಟ್ರಾಕ್ಟ್ ಮಾಡಿರೋದು ನಿಮ್ನ? ನನ್ ನುಡಿಗನ್ನಡಿ ನೀವು ಯಾವಾಗ್ಲೂ ಹೇಳ್ತಾ ಇದ್ರಿ ಫಸ್ಟ್ ನನ್ ನುಡಿಗನ್ನಡಿ ಅಂತ. ಫಸ್ಟ್ ಓದಿದ್ದೆ ನುಡಿಗನ್ನಡಿ. ಅದ್ರಲ್ಲಿ ತುಂಬಾ ಚಿಕ್ಕ ಚಿಕ್ಕ ಪದಗಳು, ತುಂಬಾ ಚಿಕ್ಕ ಪ್ಯಾರಾಗ್ರಾಫ್, ಅದು ತುಂಬಾ ಇಷ್ಟ ಆಯ್ತು ಸರ್ ನನಗೆ. ಓಕೆ, ನನ್ನ ಮೊದಲನೆಯ ಪುಸ್ತಕ ಅದು. ಆ, ಹಾ ಸರ್. ಜೊತೆಗೆ ಅದು ಒಂದು ನೋಟ್ಸ್ ತರನೇ ಪ್ರಿಪೇರ್ ಮಾಡಿದೆ ನಾನು. ನೋಟ್ಸು ಒಂದು 5 ವರ್ಷ ಪ್ರಿಪೇರ್ ಮಾಡಿರೋದು ನಾನು. ಓಕೆ. ಈಗ ಇವತ್ತು ಸುಮಾರು 1 ತಾಸು ನನ್ನ ಮಾತುಗಳನ್ನ ಕೇಳಿದ್ರಿ ಈಗ ಆನ್ಲೈನ್ ಅಲ್ಲಿ ನೇರ ನೇರ. ಈ ಮಾತುಗಳ ಬಗ್ಗೆ ಆ, ಹೇಗೆ ವರ್ಣಿಸ್ತೀರಿ? ಮಾತುಗಳು ಹೊರಡಿಸಕ್ಕೆ ಈಗ ಮನುಷ್ಯನ ಭಾವನೆನ ವ್ಯಕ್ತಪಡಿಸದೆ ಮಾತಿನ ಮುಖಾಂತರ. ಅದೇ ನೀವ್ ಹೇಳ್ತಾ ಇರ್ತೀರ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ನಾವು ಮಾತಿನಿಂದ ಜನನ ಹೇಗೆ ಕಟ್ಟ ಹಾಕ್ಬೋದು, ನಮ್ಮ ಜೀವನವನ್ನ ಹೇಗೆ ರೂಪಿಸ್ಕೊಳ್ಬೋದು, ನಮ್ಮ ನಿತ್ಯ ಜೀವನದಲ್ಲಿ ಅದು ತುಂಬಾ ವರ್ಕ್ ಆಗುತ್ತೆ ಸರ್. ನನಗೆ ಲಾಟ್ ಆಫ್ ಚೇಂಜ್ ಬರ್ತಾ ಇದೆ ನನ್ನ ಲೈಫ್ ಅಲ್ಲಿ. ವೆರಿ ನಿಮ್ಮನ್ನ ಫಾಲೋ ಗುಡ್. ಮಾಡ್ತಾ ಇದ್ದೀನಿ ಸರ್. ಹಾ ನೋಡಿ, ಸರ್. ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಫಾಲೋ ಮಾಡಿನೇ ಅನೇಕ ಬದಲಾವಣೆ ಪರಿವರ್ತನೆಗಳನ್ನ ತೆಗೆದುಕೊಳ್ಳೋದಾದ್ರೆ, ಎಸ್ ನಾವು ಸರ್. ಮನಸ್ಸು ಮಾಡಿದ್ರೆ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ಗಳಲ್ಲಿ ಮತ್ತಷ್ಟು ಲಾಭ ಪಡಿಬಹುದಲ್ವಾ? 100% ಸರ್, ನೀವ್ ಹೇಳಿದ್ ಸತ್ಯ. ನಾವು ನಿಮ್ಮನ್ನ ಬೇರೆ ಫಾಲೋ ಮಾಡಿ ಇಷ್ಟೊಂದು ನನ್ನ ಪರ್ಸನಾಲಿಟಿಲಿ ಚೇಂಜ್ ಆಗಿದೆ ಅಂದ್ರೆ, ನಿಮ್ಮ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಅದು 1000% ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಕೂಡ ಇದೆ ಸರ್ ನನಗೆ. ಓಕೆ. ರಮೇಶ್, ನೀವು ನಮ್ಮ ಕೋರ್ಸ್ ಸೇರಿದ್ದೀರಿ, ಒಂದೆರಡು ಆಫ್ಲೈನ್ ಪ್ರೋಗ್ರಾಮು ಬಂದಿದ್ದೀರಿ. ನಿಮ್ಗೆ ವೈಯಕ್ತಿಕವಾಗಿ ಏನ್ ಲಾಭ ಆಗಿದೆ ರಮೇಶ್? ನನಗೆ ವೈಯಕ್ತಿಕವಾಗಿ ನನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ. ಹ್ಮ್. ಮತ್ತೆ ಅದನ್ನ ಇಂಪ್ರೂವ್ ಮಾಡ್ಕೊಂಡಿದ್ದಾಗ ಆ ಸಮಾಜದಲ್ಲಿ ಸಿಗುವಂತ ಮನ್ನಣೆನೇ ಬೇರೆ. ಹ್ಮ್. ಮತ್ತೆ ಅಲ್ಲಿ ನಾವು ಪದಗಳನ್ನ ಸೂಕ್ತವಾದ ಪದಗಳನ್ನ ಸೂಕ್ತವಾದ ಟೈಮಲ್ಲಿ ಯೂಸ್ ಮಾಡೋದು ಹೆಂಗೆ, ಹ್ಮ್. ಮತ್ತೆ ಯಾವ ಸಮಯದಲ್ಲಿ ಸೈಲೆಂಟ್ ಆಗಿರ್ಬೇಕು, ಹ್ಮ್. ಹೆಂಗಿರ್ಬೇಕು, ಒಬ್ಬ ವ್ಯಕ್ತಿ ಜೊತೆ ನಾವು ಮಾತಾಡುವಾಗ ಹೆಚ್ಚಿಗೆ ಅವ್ರು ಮಾತಾಡೋಕೆ ನಮ್ ಜೊತೆ ಇಷ್ಟ ಪಡ್ತವ್ರೆ ಹೆಂಗೆ, ಇಷ್ಟ ಪಡಲ್ಲ ಅನ್ನೋದೇ ಹೆಂಗೆ ಅನ್ನೋದು ಅವ್ರ ಸ್ಪೇಸ್ ಅಲ್ಲಿ ನಂಗೆ ಗೊತ್ತಾಗ್ಬಿಡುತ್ತೆ ಸರ್. ಅವ್ರ ಓ- ಏನಾರ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಕಣ್ಣು ಒಲಿಸ್ತಾರೆ. ಹ್ಮ್. ಓಕೆ. ಗುಡ್ ಗುಡ್. ಐಟ್ ಟು ಐಟ್ ಓಕೆ. ಮಾತಾಡೋದ್ರಿಂದ ಯಾ. ಅವರಲ್ಲಿ ಏನು ಬದಲಾವಣೆ ಆಯ್ತಿದೆ, ಚೇಂಜಸ್ ಆಗ್ತಿದೆ, ಅವ್ರು ಸುಳ್ಳು ಹೇಳ್ತಿದಾರ ನಿಜ ಹೇಳ್ತಾರ ಅನ್ನೋದು ನನಗೆ ರಿಯಲೈಸ್ ಆಗ್ಬಿಡುತ್ತೆ. ಅವ್ರು ಸುಳ್ಳು ಹೇಳ್ತಿದ್ಮೇಲೆ ನಾನು ಕೇಳ್ತಿರ್ತೀನಿ, ಓಕೆ ಕೇಳಿಸ್ಕೊಳ್ಳೋದು ನನ್ನ ಧರ್ಮ. ಏನಪ್ಪಾ ಓಕೆ, ನೀ ಆದ್ರೆ ಇಷ್ಟೊಂದು ನಾನು ಜ್ಞಾನ ಅದನ್ನ ಜಾಸ್ತಿ ಪಟ್ಟಿದ್ದೀರಿ. ತಗೊಳಕ್ ಹೋಗಲ್ಲ. ಅಲ್ಲ, ಈಗ ನಾನು ಹೌದು ಸರ್. ಎಕ್ಸ್ಟ್ರಾ ಫೀಸ್ ತಗೋಬೇಕು ಅವಾಗ. ಇರ್ಲಿ ಇರ್ಲಿ, ಆಲ್ ದಿ ಬೆಸ್ಟ್ ಯು. ಸಿ, ನಮ್ಗೆ ನಮ್ ಕೋರ್ಸ್ಗೆ ಯಾರೇ ಬಂದ್ರು ನಾನು ಆಕ್ಚುಲಿ ರೆಗ್ಯುಲರ್ ಫೀಸ್ಗಿನ್ನ 10% ಚಾರ್ಜ್ ಮಾಡ್ತಾ ಇರೋದು ಈಗ. ಅದು ನಮ್ಮ ಜನ ಅರ್ಥ ಮಾಡ್ಕೊಂಡಿಲ್ಲ ಎಷ್ಟೋ ಜನ. ಐ ಆಮ್ ಚಾರ್ಜಿಂಗ್ ಓನ್ಲಿ 10% ವಾಟ್ ಅದರ್ಸ್ ಆರ್ ಚಾರ್ಜಿಂಗ್. ಹಾಗಾಗಿ ಯಾರು ನಿಜವಾಗಿ ಇಂಟ್ರೆಸ್ಟ್ ಇರುತ್ತೆ ನಮ್ಮ ಕಚೇರಿನ ತಕ್ಷಣ ಸಂಪರ್ಕ ಮಾಡಿ ಮಾಹಿತಿ ಪಡೆಯೋದು ಒಳ್ಳೆಯದು. 9341259267 ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ಓಕೆ.